ಇದು ಮುಖ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಎನಿವೇರ್ ನೋಂದಣಿ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಇದುವರೆಗೆ ಯಾವುದೇ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲಿಯ ವ್ಯಾಪ್ತಿಗೆ ಒಳಪಟ್ಟು ಮಾತ್ರ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವಕಾಶ ಇತ್ತು. ಅಲ್ಲಿಗೆ ಮಾತ್ರ ಅವರಿಗೆ ಬರುವಂಥದ್ದು ಆ ಜ್ಯೂರಿಸ್ಟಿಕ್ಷನಲ್ಲಿ ಮಾಡಲಿಕ್ಕಿತ್ತು. ಆದರೆ ಈಗ ಜಿಲ್ಲೆಯಾದ್ಯಂತ ಯಾವ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಬೇಕಿದ್ದರೂ ಯಾರೋ ಹೋಗಿ ನೋಂದಣಿ ಮಾಡ್ಬೋದು. ಅಂದರೆ ಬೈಂದೂರವರು ಉಡುಪಿಯಲ್ಲಿ ಬಂದು ಮಾಡ್ಬೋದು, ಉಡುಪಿಯವರು ಕಾರ್ಕಳದಲ್ಲಿ ಹೋಗಿ ಮಾಡ್ಬೋದು. ಅದಕ್ಕೀಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ತತ್ಸಂಬಂಧ 1908ರ ನೋಂದಣಿ ಕಾಯ್ದೆ ಏನಿದೆ, ರಿಜಿಸ್ಟ್ರೇಷನ್ ಆ್ಯಕ್ಟ್ 1908, ಅದರ ಸೆಕ್ಷನ್ 5 ಸಬ್ಸೆಕ್ಷನ್ 1 ಇದಕ್ಕೆ ಅಮೆಂಡ್ಮೆಂಟನ್ನು ಕೂಡ ಸರ್ಕಾರ ತಂದಿದೆ. ಅದರ ಪ್ರಕಾರ ಉಡುಪಿ ಏನು ಜಿಲ್ಲೆ ಅಂತ ಇತ್ತು, ಉಡುಪಿ ರಿಜಿಸ್ಟ್ರೇಷನ್ ಡಿಸ್ಟ್ರಿಕ್ ಅಂತ ಏನಿತ್ತು, ಅದನ್ನು ಉಡುಪಿ ರಿಜಿಸ್ಟ್ರೇಷನ್ ಸಬ್ ಡಿಸ್ಟ್ರಿಕ್ ಅಂತ ಮಾಡಿದ್ದಾರೆ. ಸಬ್ ಡಿಸ್ಟ್ರಿಕ್ ಅಂತ ಆ ಸಬ್ ಡಿಸ್ಟ್ರಿಕ್ ಒಳಗಡೆ ಎಲ್ಲ ನೋಂದಣಾಧಿಕಾರಿ ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಬರ್ತದೆ. ಒಂದು ಜಿಲ್ಲೆಯ ಒಳಗಡೆ ಅಂದರೆ ಒಂದು ಸಬ್ ಡಿಸ್ಟ್ರಿಕ್ ಒಳಗಡೆ ಎಲ್ಲ ನೋಂದಣಾಧಿಕಾರಿಗಳ ಉಪನೋಂದಣಾಧಿಕಾರಿಗಳ ಕಚೇರಿ ಬರ್ತದೆ. ಆ ರೀತಿ ತಿದ್ದುಪಡಿ ಮಾಡಿರೋದ್ರಿಂದಾಗಿ ಈಗ ಎಲ್ಲೂ ಕೂಡ ಮಾಡ್ಬೋದು. ಅದರ ಜೊತೆಗೆ ಮುಖ್ಯವಾಗಿದ್ದು ಸೆಪ್ಟೆಂಬರ್ 2ರಿಂದ ಜಾರಿಗೆ ಬರುತ್ತೆ. ಸೆಪ್ಟೆಂಬರ್ 2ರಿಂದ ಜಾರಿಗೊಳ್ಳುವಂಥದ್ದು. ಈಗಾಗಲೇ ಮಾನ್ಯ ಕಂದಾಯ ಸಚಿವರು ಕೂಡ ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿರುವುದಲ್ಲದೆ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಅದರಿಂದಾಗಿ ಈಗಾಗಲೇ ಇದು ಪ್ರಾಯೋಗಿಕವಾಗಿ ಮೊದಲಿಗೆ 2011ರಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮಾಡಿದರು. ಅಲ್ಲಿ ಡಿವಿಷನ್ ವೈಸ್ ಮಾಡಿದರು. ಡಿವಿಷನ್ ಅಂದರೆ ಒಬ್ಬ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಕೆಳಗಡೆ ಇರುವಂತಹ ಉಪನೋಂದಣಾಧಿಕಾರಿ ಕಚೇರಿಗಳಿಗೆ ಮೊದಲು ಮಾಡಿದರು. ನಂತರ ತುಮಕೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಪೈಲಟ್ ಆಗಿ ಮಾಡಿದರು. ಅಲ್ಲಿ ಸಕ್ಸಸ್ಫುಲ್ ಆದ ನಂತರ ಈ ಸಲ ಏನು ಬಜೆಟ್ ಘೋಷಣೆ ಇದೆ, ಆಯವ್ಯಯ ಘೋಷಣೆಯಲ್ಲಿ ಏನು ಸರ್ಕಾರ ಘೋಷಣೆ ಮಾಡಿದೆ ಅದರ ಪ್ರಕಾರ ಈಗ ರಾಜ್ಯದಾದ್ಯಂತ ಇದನ್ನು ಮಾಡ್ತಾ ಇದ್ದಾರೆ. ಮೊದಲು ಬೆಳಗಾವಿ ಮತ್ತು ತುಮಕೂರಿಗೆ ಪೈಲಟ್ ಮಾಡಿ ಮಾರ್ಚಲ್ಲಿ, ಈಗ ರಾಜ್ಯದಾದ್ಯಂತ ಸೆಪ್ಟೆಂಬರ್ 2ರ ನಂತರ ಪ್ರಾರಂಭ ಆಗುತ್ತೆ. ಅದರಿಂದಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಾರ್ವಜನಿಕರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೋದು. ಎಲ್ಲಿ ಬೇಕಿದ್ರೂ ಅವರು ನೋಂದಣಿ ಮಾಡ್ಕೋಬೋದು. ಮತ್ತು ಎಲ್ಲಿ ಸ್ಪಾಟ್ ಖಾಲಿ ಇದೆ, ಎಲ್ಲಿ ಕಡಿಮೆ ರಿಜಿಸ್ಟ್ರೇಷನ್ ಆಗುತ್ತೆ ಅಂಥ ಕಡೆ ಹೋಗಿ ಅವರು ಮಾಡ್ಬೋದು. ಒಂದೇ ಕಡೆ ಈಗ ಉಡುಪಿಯಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇದ್ದರೆ ಅಲ್ಲಿ ಕಾಯುವ ಬದಲು ಕಾರ್ಕಳ ಅಥವಾ ಬ್ರಹ್ಮಾವರ ಅಲ್ಲಿ ಬೇಕಿದ್ದರೆ ಅವರು ಹೋಗಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರಿಂದಾಗಿ ಒಟ್ಟಾರೆಯಾಗಿ ಪಾರದರ್ಶಕವಾಗಿ ಆಗಬೇಕು. ಒಂದೇ ಕಡೆ ಆದಾಗ ಅಲ್ಲಿ ಜನರಿಗೂ ಕಾಯಬೇಕು, ಮತ್ತು ಅವರಿಗೂ ಒತ್ತಡ ಆಗುತ್ತೆ, ಮತ್ತು ಇವತ್ತು ಬಂದು ಮತ್ತೆ ನಾಳೆ ಬರುವಂಥ ಸಾಧ್ಯತೆಯೂ ಕೂಡ ಇರ್ಬೋದು. ಇದನ್ನೆಲ್ಲವನ್ನು ಅವಾಯ್ಡ್ ಮಾಡುವಂಥ ದೃಷ್ಟಿಯಿಂದ ಮುಖ್ಯವಾಗಿ ಎಲ್ಲಿ ಬೇಕಿರೋ ನೋಂದಣಿ ಮಾಡಬಹುದು ಅನ್ನುವಂಥ ಈ ಒಂದು ಅವಕಾಶವನ್ನು ಕಲ್ಪಿಸಿರೋದ್ರಿಂದ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಆಗಿದೆ.